ಎತ್ರ 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 ಕಾಲು ಸಿಕ್ಕಾಕೊಂಡ್ಬಿಟ್ಟೆ. ಅಯ್ಯೋ, ಈಗಂದ್ರೆ ಈಗ ಮತ್ತೆ ಬೀಳ್ತಾರಲ್ಲ. ಅದು ಬೇರೆ ಪ್ಲೇಸಿಗೆ ಕರ್ಕೊಂಡ್ ಬಂದ್ರು. ನಿನ್ನೆ ಹೋಗಿರೋ ಪ್ಲೇಸ್ ಅನ್ಕೊಂಡ್ವಿ. ಇಲ್ಲಿ ಊಟ ಮಾಡಕ್ ಬಂದಿದೀವಿ. ಸ್ಟೇಯಿಂದ ಎಲ್ಲ ಕೆರಪ್ಪಿಗೆ ಹೊಡ್ತಾ ಇದೀವಿ. ಗಾಡಿಗೂ ರೀಫಿಲ್ ಆಯ್ತು, ಬಾಡಿಗೆ ರೀಫಿಲ್ ಆಯ್ತು. ಹೊಸ ಗಾಡಿ ಹೊಸ ಗಾಡಿ ಏನ್ ಬಂದಿರೋದು ಗುರು, ಅವ್ನು ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ. ಎತ್ರ 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 ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ. ಓಕೆನಾ ಕೇಳಿ, ಆಯ್ತಾ? ಎಲ್ಲ ಬೀಳ್ಸಾಯ್ತಾ? ಹೊಸ ಗಾಡಿ ಬಿದ್ದಿಲ್ಲ, ಬೀಳ್ಸು ಮಚ್ಚ. ಇದು ನಿಂಗೆ ಕ್ಲೀನ್ ಮಾಡೋದು ಹಿಂಗೆ? ನೋಡಿ ಹಿಂಗಾಗಿದೆ ಗಾಡಿ. ಕ್ರೇಜಿ ಆಗಿದೆ. ಯಾರ ಗಾಡಿ ಮಣ್ಣಾಗಿಲ್ಲ ಅವ್ರ ಗಾಡಿ ಫುಲ್ ಮಣ್ಣು ಮಾಡ್ಬೇಕಂದ್ರೆ ನ್ಯೂಸ್ ಅವ್ರು ಕೊಟ್ರೆ ಇದು ಕೆಸರಲ್ಲಿ ಹುಚ್ಚಾಟ, ಯುವಕರ ಹುಚ್ಚಾಟ ಅಂತ ಬರ್ಬೋದು ನ್ಯೂಸ್. ಜಾಸ್ತಿ ಇದೆ. ಎತ್ತದವ್ರಿಗೆ ಹಾರಿಸ್ತಾರೆ ಈಗ. ಅಯ್ಯೋ, ಈಗಂದ್ರೆ ಈಗ ಮತ್ತೆ ಬೀಳ್ತಾರಲ್ಲ. ಫಾಗ್ ಲೈಟು, ಫಾಗ್ ಲೈಟ್ ಅಲ್ಲಿ ನೆಕ್ಸ್ಟ್ ಫುಲ್ ಫಾಗೆ ಬರ್ತಿದೆ. ಅಲ್ಲಿ ನೋಡಿ ಮೇಲೆ ವ್ಯೂ ಹಂಗೆ ಮಿಸ್ಟ್ ಪಾಸ್ ಆಗ್ತಿದೆ. ವರ್ತ್ ವಿಸಿಟ್. ಗಿರಿಯವ್ರ ಗಾಡಿ ಇದು. ಅಲ್ಲಿ ತೋಡ್ ಹರಿತಿತ್ತಲ್ಲ, ಅಲ್ಲಿ ಕುತ್ಕೊಂಡು ಒಂದ್ ಚೂರು ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ವಾಶ್ ಮಾಡ್ಬೋದು. ಇನ್ನೇನು ಬೇರೆ ಯಾರಾದ್ರು ಬೇರೆಯವ್ರು ಬಿದ್ರೆ ಎಷ್ಟು ಖುಷಿ ಅಲ್ಲ ನಿಮಗೆ? ಯಾರ ಗಾಡಿ ಮುಂದೆ ಇದೆಯೋ ಅವ್ರು ಬೀಳ್ಬೇಕು. ಇವಾಗ ಯಾರ ಗಾಡಿ ಮುಂದೆ ಇರೋದು ಅವರೇ ಬೀಳ್ಬೇಕು. ಫಾರೆಸ್ಟ್ ಇದೆ ಮುಗೀತು, ಹೋಗ್ತಿದ್ವಿ. ಎಲ್ಲಾನು ಏನಂತ ಗೊತ್ತಿಲ್ಲ, ಯಾರಿಂದ ಬಾಡಿಲ್ಲ ಓಪರ ಫುಲ್ಲು ಮಾಡಿ. ಸೊ ಬ್ಯೂಟಿಫುಲ್ ಮಾರ್ನಿಂಗ್, 9 ಗಂಟೆ ಆಗಿರ್ಬೋದು. ಈಗ ನಮ್ಮ ಬೈಕ್ಗಳಲ್ಲಿ ನಿಲ್ಲಿಸಿದ್ದೀವಿ. ಈಗ ಆಫ್ ರೋಡು, ನೆಕ್ಸ್ಟು ಮಾರ್ನಿಂಗ್ ಆಫ್ ರೋಡು, ಆಮೇಲೆ ಟಿಫಿನ್ನು, ಆಮೇಲೆ ಮನೆಗೆ ಹೊರಡ್ತೀವಿ. ಇನ್ನೂ ಫ್ರೆಶ್ಶು ಆಫ್ ರೋಡು. ಬೇರೆ ಕಡೆ ಎಲ್ಲೂ ಹೋಗ್ಬೇಕಂತೇನಿಲ್ಲ, ಇಲ್ಲೇ ಮಾಡ್ಬೋದು. ಆ ಕಡೆಯಿಂದ ಆರಾಮಾಗಿ ಹೋಗ್ಬೋದು. ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ, ಒಳ್ಳೆ ಮಜಾ. ಅದು ಬೇರೆ ಪ್ಲೇಸಿಗೆ ಕರ್ಕೊಂಡು ಬಂದ್ರು. ನಿನ್ನೆ ಹೋಗಿರೋ ಪ್ಲೇಸ್ ಅನ್ಕೊಂಡ್ವಿ. ಸ್ಟಾರ್ಟಿಂಗ್ ಇದೆ ತಿಂಗಳು ಮಂಗಳೂರು ಹೈಸ್ಕೂಲ್ ಬಾರಿ ಜಾಸ್ತಿ ಇದೆ ಅಲ್ಲ. ಸ್ವಲ್ಪ ಯಾರು ಕೊಟ್ಟಂಗೆ ತಂದ್ವಿ. ಮನೆ ಬೈ ಹೋಗುತ್ತಾ ಗಾಡಿ? ಇದು ಈ ಗಾಡಿ ಹೋಗುತ್ತಾ? ಇದ್ರೆ ಹೆಚ್ಕೋಬೇಕಲ್ಲ ನನ್ನ ಗಾಡಿ. ತಿರುಗ್ತಾ ಇದೆ ಗುರು, ಗಾಡಿ ಬಿದ್ದೋಯ್ತು.
ಹೋಗೋದು ಓಕೆ, ಬರೋದು ಹೆಂಗೆ ಅಂತ ನಿಂತಿದ್ದೀವಿ. ಇಲ್ಲಿಗೆ ತಗೋದು ಇಲ್ಲಲ್ಲ ಗಾಡಿ ಅಷ್ಟ ಇದೆ. ಇವರು ಹೇಗಿದೆ ಹೋಣಾಲಿಗೆ ಎಲ್ಲಿಗೆ ನಾವ್ ಇಲ್ಲಿಂದನೇ ವಾಪಸ್ ಹೋಗೋಲ್ಲ, ನಾನ್ ಬರಲ್ಲ ಮೇಲ್ಗಡೆ. ಇಲ್ಲ ಇಲ್ಲ ಗಾಡಿ ವಾಪಸ್ ಹೋಗ್ತಾ ಪಕ್ಕದ ಬಸ್ ಅನ್ನಕ್ಕೆ. ನೀವು ಹೋಗ್ತೀರ ಚಮೇಲೆ? ನಾನು ಹೋಗಲ್ಲ, ನಂದು ಅರ್ಥವೇ ಇಲ್ಲ ಗಾಡಿ. ದಿಸ್ ಇಸ್ ವಾಟ್ ಎಕ್ಸ್ಟ್ರೀಮ್ ಆಫ್. ನಾನೆಲ್ಲ ದಬ್ಬ ಹಾಕೊಂಡಿಲ್ಲ, ಬಂದ್ಬಿಟ್ಟೆ ಇಲ್ಲಿ ತನಕ. ಗಾಡಿ ನಿಮ್ದು ಲೈಟಾಗಿ ಕೂತ್ಕೊಳ್ತು, ಬಟ್ ಬಂದ್ಬಿಡ್ತು ನಮ್ಮ ಗಾಡಿ. ಮರ ತಗೊಂಡೆ ಅವರೆಲ್ಲ. ನಾವಿಲ್ಲ ವಾಪಸ್ ಹೋಗ್ತೀವಿ. ಇನ್ನ ಸ್ವಲ್ಪ ಹಿಂಗಿತ್ತು, ಇನ್ನು ಲೆಂತ್ ಜಾಸ್ತಿ ಇತ್ತು ರೋಡ್ ಗಂಟ. ಎಲ್ಲ ತೂರ್ಕೊಂಡು ಹೋಗೋಣ. ಗಾಡಿ ಬರ್ತೀನಿ, ಗಾಡಿ ಬೆಡ್ ಮಾಡಿ ಕಾಲಯ್ಯ ಬರ್ತಾನಲ್ಲ ಆತರ. ಬಾಲಯ್ಯ ಬರ್ತಾನಲ್ಲ ಆತರ ನಾನು ಬರ್ಬೇಕಾಯ್ತು ಕೆಲಸ ಮಾಡ್ತೀನಿ. ಮಚ್ಚ ಬೇಡ ಸುಮ್ಮನಿರು. ತಗೊಂಡು 1 ತಿಂಗಳಾಯ್ತು. ನಾನು ಟಿಕ್ ತಗೊಳ್ಳ. ನಾನು ಇಲ್ಲಿಂದ ಅಲ್ಲಿ ತನಕ ಬಂದಿದ್ದ ಕಷ್ಟ. ಈಗ ಹಂಟರು CB350 ಎಲ್ಲ ಬಂದ್ಬಿಟ್ಟಿದ್ರೆ ಅಲ್ಲೇ ತಗೊಳಕಲ್ಲ. ಬಿಡಿ ಕಳ್ಸ, ಬಿಡಿ ಕಳ್ಸ್ಬಿಡಿ. ಎಸ್ ಯಾರು ಜಾಸ್ತಿ ಯೋಗಿ ಅಲ್ಲೇನೋ ಮಾಡ್ತಿದ್ಯಾ? ಎಂಜಾಯಿಂಗ್ ದ ನೇಚರ್. ನೆಟ್ವರ್ಕ್ ಫುಲ್ ಇದೆ ಗುರು ಇಲ್ಲಿ. ಹೇಗಿತ್ತು ಗುರು? ಆಫ್ ರೋಡ್ ಕಂಪ್ಲೀಟ್ ಮಾಡಿದ್ವಿ. ಡೇ 2 ಡನ್, ಬಟ್ ಫುಲ್ ವರ್ಕ್ ಆಗಿಲ್ಲ. ಬಟ್ 75% ಆಫ್ ದ ರೂಟ್ ಫಿನಿಶ್ಡ್ ಆಫ್ ದಿಸ್ ಟ್ರೈಲ್. ಅದು ನಾನು ಈ ಡ್ಯೂ ಹಿಡ್ಕೊಂಡು ಇಟ್ಸ್ ಇಂಪಾಸಿಬಲ್ ಆ್ಯಕ್ಚುಲಿ. ಎಲ್ಲರೂ ಹೋಗ್ತಾರೆ, ಬಟ್ ಹಂಗೆ ಹೈಟು ಬೇರೆ ಕಮ್ಮಿ, ಡಿಸಡ್ವಾಂಟೇಜ್. ಸೊ ಇಟ್ ವಾಸ್ ವೆರಿ ಆಸಮ್ ರೈಡ್. ಇನ್ನು ಸ್ಟೇಗೆ ಹೋಗ್ತೀವಿ. ಸ್ಟೇಗೆ ಹೋಗಿ ಮಾಡೋದು ಫಸ್ಟ್ ಕೆಲಸನೇ ತಿಂಡಿ. ಹೊಟ್ಟೆ ಖಾಲಿ ಇದೆ, ಎನರ್ಜಿ ಇದೆ, ಇಲ್ಲ ಬೆಟ್ಟ ಬೇರೆ ಹತ್ಬಿಟ್ವಿ. ಸೊ ಆಸಮ್, ಖುಷಿ ಆಯ್ತು. ಹಾಂ ಹೋಗಿ, ನನ್ನ ಹಿಂದೆ ಬರ್ತೀನಿ. ಜಾಲಿ ಜಾಲಿ. ಊಟಕ್ಕೆ ಹೋಗ್ತಿದ್ದೀವಿ. ಚೆನ್ನಾಗಿ ಗೊತ್ತಲ್ಲ ಮಚ್ಚ. ಇಲ್ಲಿ ಊಟ ಮಾಡಕ್ಕೆ ಬಂದಿದ್ದೀವಿ. ಅಲ್ಲಿ ಕ್ಯಾಂಪ್ ಇರೋದು ಲೈಟಾಗಿ ಕಾಣ್ತಿದ್ದಿಲ್ಲ, ಅಲ್ಲಿ ಕ್ಯಾಂಪ್ ಇರೋದು. ಮಳೆ ಬೇರೆ ಬಿಟ್ಟು ಬಿಟ್ಟು ಬರ್ತಿದೆ. ಈಗ ಅಷ್ಟೇ ಹೊಸ ಚಡ್ಡಿ ಎಲ್ಲ ಹಾಕಿದ್ದೀವಿ.
ಇನ್ನೊಂದೇ ರೈಡ್ ಕಂಪ್ಲೀಟ್ ಆಯಿತು. ಸ್ಟೇಯಿಂದ ಎಲ್ಲ ಕೇರಪ್ ಆಗಿ ಹೊಡ್ತಾ ಇದ್ದೀವಿ. ಸೊ ಲೆಟ್ಸ್ ಹೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಫುಲ್ ಟ್ಯಾಂಕ್. ಹಾಂ, ಗಾಡಿಗೂ ರೀಫಿಲ್ ಆಯಿತು, ಬಾಡಿಗೆ ರೀಫಿಲ್ ಆಯಿತು.